ಗಾಯತ್ರಿ ದೇವಿ ಜೈಲ್ಗೆ ಹೋಗೋ ಸಮಯ ಹತ್ತಿರ ಬಂದಿದೆ. ಯಾಕಂದ್ರೆ ಗಾಯತ್ರಿ ದೇವಿಗೆ ಗೊತ್ತಾಗ್ದೇನೆ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯ ಫಿಂಗರ್ ಪ್ರಿಂಟ್ಸ್ ಅನ್ನ ತಗೊಂಡಿದ್ದಾಳೆ. ಭಾರ್ಗವಿ ಫಿಂಗರ್ ಪ್ರಿಂಟ್ಸ್ ಅನ್ನ ತಗೊಂಡಿರೋ ವಿಷಯ ಗಾಯತ್ರಿ ದೇವಿಗೆ ಗೊತ್ತಿಲ್ಲ. ಆದ್ರೆ ಗಾಯತ್ರಿ ದೇವಿಗೆ ಭಾರ್ಗವಿ ಖಂಡಿತ ಸೈಲೆಂಟ್ ಆಗಿದ್ದಾಳೆ ಅಂದ್ರೆ ಅದರಿಂದ ಏನೋ ಖಂಡಿತ ಪ್ಲಾನ್ ಮಾಡ್ತಿದ್ದಾಳೆ. ಖಂಡಿತ ಅವಳು ಸುಮ್ಮನೆ ಕೂರೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಏನೋ ಒಂದು ಕಾರಣ ಇದ್ದೇ ಇದೆ. ಅವಳು ಏನೋ ಮಾಡ್ತಿದ್ದಾಳೆ ಅನ್ನೋ ಒಂದು ಭಯ ಅಂತೂ ಗಾಯತ್ರಿ ದೇವಿಗೆ ಇದೆ. ಆದರೆ ಶಕ್ತಿ ಮತ್ತು ಆರ್ಕೆ ಇಬ್ಬರು ಕೂಡ ಭಾರ್ಗವಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಗೆಲ್ಲೋದು ನಾವೇ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಬಾರಿ JP ಕೋರ್ಟ್ಗೆ ಬಂದರೆ ಸಾಕು, ಜೈಲಿಗೆ ಕಳಿಸ್ತಾ ಇರುವುದೇ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಭಾರ್ಗವಿಯನ್ನು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಗಾಯತ್ರಿ ದೇವಿಯಿಂದ ಆಗ್ತಿಲ್ಲ. ಕಡೆ ಭಾರ್ಗವಿ ಕುಸಿದು ಹೋಗಿರ್ತಕ್ಕಂಥ ತನ್ನ ಮಾವನನ್ನ ಎಚ್ಚರಿಸ್ತಿದ್ದಾಳೆ. ಅವರ ಸುತ್ತಮುತ್ತ ಇರ್ತಕ್ಕಂಥ ಮೋಸಗಾರರು ಅವರಿಗೆ ಮೋಸ ಮಾಡಿದ್ರು ಕೂಡ ಇವತ್ತು ಅವರ ಒಂದು ಕುಟುಂಬ ಅವರ ಜೊತೆಗಿದೆ. ಅದಕ್ಕಿಂತ ಬೇರೆ ಶಕ್ತಿ ಬೇಕಾಗಿಲ್ಲ. ಮತ್ತೆ ಪುಟಿದೇಳ್ಬೇಕು. ಅದಕ್ಕೆ ಬದಲಾಗಿ ಈ ರೀತಿ ಕುಸಿದು ಕುತ್ಕೋಬಾರ್ದು. ಯಾರು ನಮಗೆ ಅನ್ಯಾಯ ಮಾಡಿದ್ರು ಅವರಿಗೆ ತಿರುಗೇಟನ್ನ ಕೊಡುವುದ್ರ ಮುಖಾಂತರ ಅವರಿಗೆ ಪ್ರತ್ಯುತ್ತರವನ್ನ ಕೊಟ್ಟು ಅವರನ್ನ ತರಾಟೆಗೆ ತಗೊಂಡು ಅವರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಭಾರ್ಗವಿ ತಿಳಿಸ್ತಿದ್ದ ಇತ್ತ ಕಡೆ ರಾವಣಾಸುರನಾಗುವುದಕ್ಕೆ JP ಸಿದ್ಧವಾಗ್ತಿದ್ದಾರೆ. ಕೊನೆಗೂ ಭಾರ್ಗವಿ, JP, ಅರ್ಜುನ್ ಮೂವರು ಕೂಡ ಮಗದೊಮ್ಮೆ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಎಂಟ್ರಿ ಕೊಡೋದ್ರ ಮುಖಾಂತರ ಇಲ್ಲಿ ಭಾರ್ಗವಿ ತನ್ನ ಮಾವನನ್ನ ಹೇಗೆ ಉಳಿಸ್ಕೋಬಹುದು ಅನ್ನೋದಕ್ಕೆ ಸ್ವಲ್ಪ ಪ್ಲಾನ್ ಮಾಡಿದಾಳೆ. ಬಟ್ ಗಾಯತ್ರಿ ದೇವಿಯ ಪ್ಲಾನ್ ಗೊತ್ತಿಲ್ಲದೆ ಭಾರ್ಗವಿಯ ಕೆಡ್ಡಾಗೆ ಬೀಳೋದಕ್ಕೆ ಸಿದ್ಧವಾಗಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ಜೈಲಿಗೆ ಹೋಗೋದು JPನ ಅಥವಾ ಗಾಯತ್ರಿ ದೇವಿನ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ JP ಮತ್ತೆ ಭಾರ್ಗವಿ ಇಬ್ರು ಕೂಡ ಸೇರ್ಕೊಂಡು ಗಾಯತ್ರಿ ದೇವಿ ಅಲಿಯಾಸ್ ಗಂಗಾಗೆ ಸಖತ್ತಾಗಿ ಒಂದು ಪೆಟ್ಟನ್ನ ಕೊಡೋಕೆ ಸಿದ್ಧವಾಗಿದ್ದಾರೆ.